है अगर गुरुवर का सानिध्य पाना तो विद्यासागर.गुरु पर जरूर आना। ಗುರುವರ್ ನಾ ನಿಮ್ಮನ್ನು ಮರೆತು ಬಾಳಲಾರೆನು. ಜೈ ಹೋ ಪ್ರಭು, ಜೈ ಹೋ ಶ್ರುತ, ಜೈ ಹೋ ಗುರು, ಜೈ ಹೋ. ಕತ್ತಲೆಯ ಸಮಯದಿ ಬೆಳಕಾಗಿರು, ಮರಣದ ಸಮಯದಿ ಜೀವವಾಗಿರು. ಕತ್ತಲೆಯ ಸಮಯದಿ ಬೆಳಕಾಗಿರು, ಮರಣದ ಸಮಯದಿ ಜೀವವಾಗಿರು. ನನ್ನ ಹತ್ತಿರವಿರು ಓ ಗುರುವರ್, ನಾ ನಿಮ್ಮನ್ನು ಮರೆತು ಬಾಳಲಾರೆನು. ಕಣ್ಣೀರಿನ ಸಮಯದಿ ತಾಯಿಯಾಗಿರು, ಕರ್ತವ್ಯದ ಸಮಯದಿ ತಂದೆಯಾಗಿರು. ರೋಗ ಇರುವ ಸಮಯದಿ ವೈದ್ಯನಾಗಿರು, ದುಷ್ಟರಿರುವ ಸಮಯದಿ ಮಿತ್ರನಾಗಿರು. ನನ್ನ ಹತ್ತಿರವಿರು ಓ ಗುರುವರ್, ನಾ ನಿಮ್ಮನ್ನು ಮರೆತು ಬಾಳಲಾರೆನು. जय हो प्रभु, जय हो श्रुता, जय हो गुरु, जय हो. आते वक्त हम देख लिया कर्नाटक और महाराष्ट्र दो प्रांत लान के एमपी में आया हूं. इतने आचार्य से भक्ति करते हैं लोग. शबरी जैसा भक्त भारत में एक नहीं अनेक अभी जन्म होया, इसे भक्त लोग कर रहे हैं. गुरुदेव हमारे तरफ कब आएंगे, हमको दर्शन कब देंगे, यही भावना हो. दक्षिण वाले लोग, उत्तर पूर्ण भारत लोग भाव रहे हैं. ये भावना शीघ्र संपन्न हो जाए. ये मंगल भावना से हम आपके चरणों में त्रिवार नमो. नमामि दुरितं ननु संहरामि, पार्श्वं स्मरामि सुगतिं परिवर्धयामि. पार्श्वं वहामि भवता मदिकं जहामि, पार्श्वं धरामि हृदये शिवताञ्चयामि. पार्श्वं धरामि हृदये शिवताञ्चयामि. जय बोले देवादिदेव मूल नायक नेमौर के बड़े बाबा चिंतामणि पार्श्वनाथ भगवान की. शासन नायक अंतिम तीर्थंकर विश्व प्रभु महावीर भगवान की. 2400 भगवान की. सिद्धांत शास्त्र की. अहिंसा परमो धर्म की. गोवर्धन आचार्य के शिष्य अंतिम श्रुत के लिए आचार्य भद्रबाहु मुनिराज की. आचार्य कुंद कुंद देव की. मुनिकुल पितामह चारित्र चक्रवर्ती पत्नी शतमाम प्रथमाचार्य गुरुनाम गुरु श्रवण ज्योति आचार्य प्रवर श्री शांति सागर मुनि महाराज की. बराग ಎರಡು ಕೈ ತಂದಿದ್ರ ಎರಡು ಕೈ ಮ್ಯಾಲ್ ಮಾಡಿ ಜೈ ಹೋ ಅನ್ರಿ. समझला? हाँ. जय बोले श्रद्धा गुरु संत शिरोमणि आचार्य गुरुवर विद्यासागर मुनि महाराज की. जय बोलो श्रद्धा गुरु संत शिरोमणि आचार्य गुरुवर विद्यासागर मुनि महाराज की. जय बोलो श्रद्धा गुरु संत शिरोमणि आचार्य गुरुवर विद्यासागर मुनि महाराज की. दीक्षा गुरु आत्मज्ञानयोगी समाधि सम्राट परम पूज्य धर्मभूषण मुनि महाराज की. 3 कम 9 कोट मुनि राज की. अहिंसामय विश्व धर्म की. भारतीय संस्कृति की. मानवतावाद धर्म की. अहिंसामय अहिंसामय वंदे वंदे
बोले आचार्य रत्न कुलरत्न भूषण गुरुदेव की, बोले आचार्य चंद्र प्रभु सागर गुरुदेव की, बोले जयकारा गुरुदेव का। ओ यन्न गुरुवे ಕ್ಷಮೆ ನೀಡು ತಂದೆ, ನಾವೋಡಿ ನಿಮ್ಮ ಸನ್ನಿಧಿಗೆ ಬಂದೆ. ಓ ಎನ್ನ ಗುರುವೆ ಕ್ಷಮೆ ನೀಡು ತಂದೆ, ನಾವೋಡಿ ನಿಮ್ಮ ಸನ್ನಿಧಿಗೆ ಬಂದೆ. ನೀಯನ್ನ ತಂದೆ ನೀಯನ್ನ ತಾಯಿ ಬಂಧು ಬಳಗ ಎಲ್ಲವೂ ನೀನೆ, ಈ ಮೊರೆಯ ಕೇಳು ಕರುಣೀಸು ಗುರುವೆ. ನಾವೋಡಿ ನಿಮ್ಮ ಸನ್ನಿಧಿಗೆ ಬಂದೆ. ಓ ಎನ್ನ ಗುರುವೆ ಕ್ಷಮೆ ನೀಡು ತಂದೆ, ನಾವೋಡಿ ನಿಮ್ಮ ಸನ್ನಿಧಿಗೆ ಬಂದೆ. ಗುರುವೇ ಬ್ರಹ್ಮ ಗುರುವೇ ವಿಷ್ಣು ಗುರುವೇ ದೇವಾ ಗುರುವೇ ಈಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮನೆಂದು ಸಾರುತ್ತಿರುವುದು ಜಿನವಾಣಿ ಇಂದು. ಓ ಎನ್ನ ಗುರುವೇ ಕ್ಷಮೆ ನೀಡು ತಂದೆ, ನಾವೋಡಿ ನಿಮ್ಮ ಸನ್ನಿಧಿಗೆ ಬಂದೆ. ಏಕಲವ್ಯನ ಗುರು ಶ್ರದ್ಧೆಯ ಹಾಗೆ ನಿಮ್ಮಯ ಮೇಲೆ ನಮ್ಮಯ ಶ್ರದ್ಧೆ. ಕ್ಷಮೆಯನ್ನು ಯಾಚಿಸಿ ಪ್ರಯಸಿತ ಕೇಳುವೆ, ಪ್ರಯಸಿತ ನೀಡಿ ನೀಯನ್ನ ಸಲಹು. ಓ ಎನ್ನ ಗುರುವೆ ಕ್ಷಮೆ ನೀಡು ತಂದೆ, ನಾವೋಡಿ ನಿಮ್ಮ ಸನ್ನಿಧಿಗೆ ಬಂದೆ. ನಾವೋಡಿ ನಿಮ್ಮ ಸನ್ನಿಧಿಗೆ ಬಂದೆ. ಅಜ್ಞಾನದಿಂದ ಘಟಿಸಿದ ದೋಷ ನಿಮ್ಮ ಚರಣಕ್ಕೆ ಅರ್ಪಿಸಿ ನಾನು ಶಿರವನ್ನು ಬಾಗಿಸಿ ಕ್ಷಮೆಯನ್ನು ಕೇಳುವೆ. ಕ್ಷಮೆಯನ್ನು ನೀಡಿ ನೀಯನ್ನ ಸಲಹು. ಓ ಎನ್ನ ಗುರುವೆ ಕ್ಷಮೆ ನೀಡು ತಂದೆ, ನಾವೋಡಿ ನಿಮ್ಮ ಸನ್ನಿಧಿಗೆ ಬಂದೆ. ನಾವೋಡಿ ನಿಮ್ಮ ಸನ್ನಿಧಿಗೆ ಬಂದೆ. ಅದ್ಯವಾ ಶತಕೇತಿತೆ ವರ್ಷಾಣಾಂ ವಾಪಗಚ್ಚತು, ವಪರೆ ತನ್ನ पंताणम त्यजंती सुदियो जनाः. हे भव्य जीवात्माओं, ಆಚಾರ್ಯ ಭಗವಾನ್ ಪಂಚಮ ಕಾಲದಲ್ಲಿ ಮಧ್ಯಮ ಪರಮೇಷ್ಠಿ ಆಗಿದ್ದುಕೊಂಡು ಪಾಂಡವರಲ್ಲಿ ಮಧ್ಯಮ ಪಾಂಡವ ಗಾಂಡೀವಧಾರಿ ಅರ್ಜುನನ ಪಾತ್ರ ಯಾವ ರೀತಿ ಶ್ರೇಷ್ಠತೆಯನ್ನು ಪಡ್ಕೊಂಡದ, ಹಾಗೆ ಈ ಪಂಚಮ ಕಾಲದಲ್ಲಿ ಆಚಾರ್ಯ ಪರಮೇಷ್ಠಿಗಳ ಸ್ಥಾನ ಅಗ್ರಗಣ್ಯವಾಗಿದೆ. 20ನೇ ಶತಮಾನದಲ್ಲಿ 1920ರಂದು ಆಚಾರ್ಯ ಶಾಂತಿಸಾಗರ್ ಮಹಾರಾಜರು ಮುನಿ ಪರಂಪರೆಯನ್ನ ಜೀರ್ಣೋದ್ಧಾರ ಮಾಡ್ತಕ್ಕಂಥ ಕಾರ್ಯ ಮಾಡಿ 20ನೇ ಶತಮಾನದ ಪ್ರಥಮಾಚಾರ್ಯ ಆದರು. ಆ ಶಾಂತಿಸಾಗರ್ ಪರಂಪರೆಯನ್ನ ಅವಿರತ ರೂಪವಾಗಿ ವೀರ್ ಸಾಗರ್ ಆಚಾರ್ಯ ಭಗವಾನ್ ಶಿವಸಾಗರ್, ಆಚಾರ್ಯ ಭಗವಾನ್ ಜ್ಞಾನ್ ಸಾಗರ್, ವರ್ತಮಾನ ಕಾಲದಲ್ಲಿ 2021ನೇ ಇಸವಿ ಚಾಲು ಅದ, 21ನೇ ಶತಮಾನಿಗೆ ಚಾಲು ಅದ. ಈ 21ನೇ ಶತಮಾನದಾಗ ಯಾರಾದ್ರೂ ಧರ್ತಿ ಮೇಗಿನ ದೇವತಾ ತೀರ್ಥಂಕರ್ ಸ್ವರೂಪ ಇದ್ರ ಸನ್ ಶಿರೋಮಣಿ ಆಚಾರ್ಯ ಗುರುವರ್ ವಿದ್ಯಾಸಾಗರ್ ಮಹಾರಾಜರು ಈ ಧರ್ತಿ ಮೇಲ ದೇವತಾ ಸ್ವರೂಪದರು. ನಾ ಈ ಭಾವನಾ ಹೊತ್ಕೊಂಡು ಬಂದೀನಿ. ಆಚಾರ್ಯ ಶ್ರೀಗಳು ಹರ್ಯಾಗ ಹಿಂದಿ ಒಳಗೆ ಮಾತಾಡ್ತಾ ಪ್ರವಚನದಾಗ ಹೇಳಿದ್ರು, ದಕ್ಷಿಣ ಭಾರತ್ ಭೇದ ನಹಿ ಅಭೇದ ರಕ್ಕೋ. ಹಿಂದಿ ಒಳಗರು ಬಹಳ ಚಂದ ಹೇಳಿದ್ರು. ಇದು ಅಧ್ಯಾತ್ಮ ವಿಷಯ ಐತಿ, ನಮಗೂ ಗೊತ್ತೈತಿ, ಸತ್ಯ ಐತ್ರಿ, ಜಿನವಾಣಿ ಮಾ ಇಂಥ ಸಂಸ್ಕಾರ ನಮಗೂ ಕೊಟ್ಟಾಳು. ನಮ್ದು ಇಷ್ಟಂತೂ ಪರಂ ಭಾಗ್ಯತಿ. ತೀರ್ಥಂಕರ್ ಜನ್ಮಸ್ಥಾನ ಶಾಶ್ವತ ಜನ್ಮಭೂಮಿ ಅಯೋಧ್ಯ ಅಂತಾರು.
तीर्थंकर शाश्वत मोक्ष ಸ್ಥಾನ ಮೃತ್ಯುಂಜಯ ಮುಕ್ತಿಧಾಮ್ ಅನಾದಿ ನಿಧನ ಸಿದ್ಧ ಕ್ಷೇತ್ರ ಸಮ್ಯ ಶಿಖರ್ಜಿ ಅಂತಾರೋ. ಆದ್ರ ಆಗಮದಾಗ ಬರ್ದಾರು ಪಂಚಮ ಕಾಲದಾಗ ಧರ್ಮದಾಗ ಆಚಾರ್ಯ ಪರಂಪರೆ ಸ್ಥಾನ ಶ್ರೇಷ್ಠ ಇರ್ತದ. ಆ ಆಚಾರ್ಯ ಪರಂಪರೆಗೆ ಜನ್ಮ ಕೊಡ್ತಕ್ಕಂಥ ಸ್ಥಾನ ಈ ದೇಶದಾಗ ಯಾವ್ದಾರ ಇದ್ರ ಅದು ದಕ್ಷಿಣ ಭಾರತ ಅಂತಕ್ಕಂಥ ನಾವು ಯಾವತ್ತೂ ಮರಿಲಿಕ್ಕೆ ಸಾಧ್ಯ ಇಲ್ಲ. ಅದ ಆಚಾರ್ಯ ಶಾಂತಿಸಾಗರ್ ಇರ್ಬೋದು, ಆಚಾರ್ಯ ಭಗವಾನ್ ಕುಂದ್ ಇರ್ಬೋದು, ಆಚಾರ್ಯ ಭಗವಾನ್ ಪೂಜ್ಯಪಾದ ಇರ್ಬೋದು, ಆಚಾರ್ಯ ರತ್ನ ದೇಶಭೂಷಣ್ ಇರ್ಬೋದು, ಮಹಾನ್ ಸಂತ ಅಲ್ಲ. ಇವತ್ತು ನಮ್ಮ ಕಣ್ಮುಂದ ಸಾಕ್ಷಾತ್ ತೀರ್ಥಂಕರ್ ಸ್ವರೂಪೇನು ವಿರಾಜಮಾನಗಾರು. ಅವ್ರಿಗೆ ಜನ್ಮ ಕೊಟ್ಟಂತ ತಾಯಿ ಸಹಿತ ದಕ್ಷಿಣ ಭಾರತದ ಮಾತೆ ಅದಾಳು. ನಾವು ಅಭೇದ ಮಾಡಂಗಿಲ್ಲ, ಭೇದ ಮಾಡೋ ಭಾವನಾ ಇರಲಾರ್ದ ಅಭೇದ ಭಾವನಾದಿಂದನ ಮಧ್ಯಪ್ರದೇಶ ಉತ್ತರ ಪ್ರದೇಶ ಮಾತ್ರ ನಿಮಗೆ ಸೀಮಿತ ಆಗಿರಬಾರ್ದು. ಈ ಭವ್ಯ ಭಾರತ ನಿಮ್ಮದದ, ವಿಶ್ವನ ನಿಮ್ಮದದ. ವಿಶ್ವಕ್ಕೆ ಕಲ್ಯಾಣ ಮಾಡ್ತಕ್ಕಂಥ ಕಾರ್ಯ ನಿಮ್ಮದಾಗಬೇಕು. ಈ ಒಳ್ಳೆ ಭಾವ ಹೊತ್ಕೊಂಡು ನಾವೆಲ್ಲ ಭಕ್ತರ ಬಂದೀವಿ. ಯಾಕಂದ್ರ ಆಚಾರ್ಯ ಭದ್ರಬಾಹು ಗೋವರ್ಧನಾಚಾರ್ಯರು 12 ವರ್ಷ ಕಾಲ ನಿಮಿತ್ತ ಮುನಿ ಧರ್ಮ ರಕ್ಷಣೆ ಮಾಡಕ ದಕ್ಷಿಣಕ್ಕೆ ಹೋದ್ರಂತ ಜಿನ್ವಾನಿ ಮಯ ಹೇಳ್ತಾಳು. ಹಂಗ ಪಂಚಮ ಕಾಲದ ದಕ್ಷಿಣ ಭಾರತ ತೀರ್ಥಂಕರ್ ವಿಹಾರ ಆಗ್ಬೇಕು, ಧರ್ಮ ಎತ್ತಿ ನಿಲ್ಲಬೇಕು ಅಂತಕ್ಕಂಥ ಮಹದಾಶ ನಮ್ಮದದ. ಇದರ ನೀವು ಸ್ವಾರ್ಥನ್ರಿ, ಬೇಕಾದ್ರೆ ನೀವು ಅಜ್ಞಾನ್ರಿ ಅನ್ರಿ, ಬೋಲಾ ಭಕ್ತನ್ರಿ, ಹನುಮಾನ್ ಅನ್ರಿ, ಸುಗ್ರೀವ್ ಯಾವ್ದ ಸ್ಥಾನ ಕೊಡ್ರಿ, ತುಚ್ಚಿ ಶಬರಿ ಸ್ಥಾನ ಕೊಟ್ರು ನಾವು ಸ್ವೀಕಾರ ಮಾಡಕ್ ತಯಾರದನಿ. ಖರೆ ರಾಮ್ ಬಂದೇ ಬರ್ತಾನ ನೋಡಿ ವಿಶ್ವಾಸ ಇವತ್ತು ನಮಗದ, ಕೊನೆ ಉಸಿರು ತಕ ಇರ್ತದ. ಭಾರತ್ आपका है। हे भारत माँ, आप जैसा महान धरती पर भगवान को जन्म दिया है, भारत माता को हम कृतज्ञ हैं। इससे भी ज्यादा आज तक 55 साल हो गए हैं एमपी इसने लोग आचार्य भगवान का सेवा किए हैं। साक्षात विद्याधर का माँ श्रीमंती माता भी नहीं कर पाया, ऐसे भक्ति एमपी वाले यूपी वाले आचार्य भगवान को किए हैं। मेरा भाव है आप एमपी यूपी वाला भी बोलो, आचार्य भगवान एमपी में सीमित रहना चाहिए। भारत भर विहार होके भगवान महावीर का संदेश विश्वव्यापी होना चाहिए। आप दोनों हाथ उठा के बताओ, अनुमोदन करो। आचार्य भगवान के ऐसे भाव करते हम हनुमान होके आए नहीं, भक्त होके आए हैं, हम दास होके आए हैं। आप तो परमात्मा हैं। धरती पर हम भगवान को नहीं देखते, जो मंदिर में भगवान हुए हैं आपके कृपा से, सूर्य मंत्र से वो मंदिर में भगवान हुए हैं। गुरु नहीं तो भगवान भी नहीं है, इसलिए गुरु का स्थान अग्रगण्य है। मैं ज्यादा नहीं बोल सकता, समय कम है, परंतु मुझे भी सुनना है गुरुदेव का। परंतु यही भावना रखा हूं, यही भावना चाहता हूं। कन्नड़ व्यक्ति नन भाव इष्ट ना स्वार्थ अल्लाह। साक्षात अभी सुबह सुबह आचार्य बोलते बोलते बोल दिया, पर्वत से पानी गिरते हैं फिर मुड़ के जाती नहीं, ऐसे बोलते हुए मैं पकड़ लिया। परंतु ऐसे भी हैं नदियों, हजारों नदी समुद्र मिलते हैं, समुद्र तपाने के बाद ऊपर जाके बरसता है, इससे नीला नाली जनी होते हैं। हम भी आपके शिष्य हैं, आपके भक्त हैं। हम ही जिनवानी भैया को सृजन किया है, उसी के माध्यम से हम भक्त होके प्रार्थना से क्षमा करो, हमसे गलती हो गई तो छोटा सा मुंह और बड़ी बात बोल रहा हूं। सಣ್ಣ ಬಾಯಿ ದೊಡ್ಡ ಮಾತು ಮಾತಾಡ್ತೀವಿ. ಏನಾದರೂ ನಮ್ಮಿಂದ ನಮ್ಮ ಭಕ್ತರಿಂದ ದಕ್ಷಿಣ ಭಾರತ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಟೋಟಲ್ ಭಾರತ ಮಾತನ ಮಕ್ಕಳದಿಂದ ಏನಾದರೂ ತ್ರುಟಿ ತಪ್ಪಾಗಿದ್ರ ಸಾಕ್ಷಾತ್ ಗುರುದೇವ್ ನೀವು ಭಗವಾನ್ ಸ್ವರೂಪದರಿ, ನಮಗೆಲ್ಲ ಪ್ರಾಯಶ್ಚಿತ್ತ ಕೊಟ್ಟು ನಮ್ಮ ಆತ್ಮನ ಉದ್ಧಾರ ಮಾಡ್ರಿ. ಇಷ್ಟಾಭಾವತಿ ಒಂದು ಮಧ್ಯಪ್ರದೇಶ ಅಲ್ಲ, ಇಡೀ ಭಾರತ ಮಾತನ ಪುತ್ರ ನೀವದರಿ. ಭಾರತ ತುಂಬದೆಲ್ಲ ಭರತರ ಸಂದೇಶ, ಮಹಾವೀರ ಸಂದೇಶ ವಿಶ್ವವ್ಯಾಪಿ ಆಗ್ಬೇಕು ಅನ್ನೋ ಮನೋಭಾವನೆ ನಮ್ದದ. ಆ ಭಾವನೆಯನ್ನ ಪೂರ್ಣ ಮಾಡ್ತಕ್ಕಂಥದ್ದು ಕರ್ತವ್ಯ. ಗುರುಗಳ ಸ್ಥಾನದಲ್ಲಿ ನೀವದ. ಮಗು ತಾಯಿ ತಕ್ಕ ಹಠ ಹಿಡ್ತದ, ಉದ್ದೇಶ ಕೆಟ್ಟರಂಗಿಲ್ಲ. ಆ ಹಠ ಒಳ್ಳೇದಕ್ಕಾಗಿತ್ತಂದ್ರ ತಾಯಿ ಸಹಿತ ಸ್ವೀಕಾರ ಮಾಡ್ತಾಳ. ಅಂತ ತಂದೆ ತಾಯಿ ಸ್ಥಾನದಲ್ಲಿ ನೀವಿದರಿ. ನನ್ನ ಹತ್ತಿರವಿರು